ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನನ್ನ ಮೇಲೆ ಹಲವು ಎಫ್ಐಆರ್ ಆಗಿದೆ. ಈಗ ಮೈಸೂರಿನ ಉದಯಗಿರಿ ಪ್ರಕರಣದಲ್ಲಿ ಎಫ್ಐಆರ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದ್ದಾರೆ. ಈ ರೀತಿ ಸಾಲು ಸಾಲು ಎಫ್ಐಆರ್ ಹಾಕಿ ಆತ್ಮಸ್ಥೈರ್ಯ ಕುಗ್ಗಿಸಬೇಕು ಅಂತಿದ್ದಾರೆ. ಮನೆಯಿಂದ ಹೊರ ಬರಬಾರದು ಅಂತ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ನಾನು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಿದ್ದೇನೆ, ಪ್ರಚೋದನೆ ಮಾಡಿಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ರಾಜಕೀಯವಾಗಿ ಕೂಡ ಒಂದಷ್ಟು ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನವರ ಮೇಲೆ ಬಿಜೆಪಿಯವರ ಮೇಲೆ ಕಾಂಗ್ರೆಸ್ನವರು. ಇದರ ಬೆನ್ನಲ್ಲೇ ಪ್ರತಾಪ್ ಸಿಂಹ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸರ್ಕಾರ ಬಂದ್ಮೇಲೆ ನನ್ನ ಮೇಲೆ ಹಲವು ಎಫ್ಐಆರ್ ಆಗಿದೆ. ನಾನು ಪೊಲೀಸರ ಆತ್ಮಸ್ಥೈರ್ಯ ತುಂಬಿಸುವಂತ ಕೆಲಸ ಮಾಡಿದೆ ಬಿಟ್ರೆ ಕುಗ್ಗಿಸುವಂತ ಕೆಲಸ ಮಾಡಿಲ್ಲ, ಪ್ರಚೋದನೆ ಅನ್ನೋದು ಮಾಡಿಲ್ಲ. ಮನೆಯಿಂದ ನಾವು ಹೊರಗೆ ಬರಬಾರದು ಅನ್ನುವಂತ ಕಾರಣಕ್ಕಾಗಿ ಈ ತರ ಎಫ್ಐಆರ್ ಗಳನ್ನ ಹಾಕ್ತಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಎಫ್ಐಆರ್ ಹಾಕಾಗ್ತಿದೆ. ಈಗ ಸಿದ್ದರಾಮಯ್ಯನವರು ಸರ್ಕಾರ ಬಂದಾದ್ಮೇಲೆ ಅವರ ಚುನಾವಣೆ ಸಂದರ್ಭದಲ್ಲಿ ವರ್ಣದಲ್ಲಿ 2 ಕೇಸ್ ಹಾಕಿದ್ರು, 2 ಎಫ್ಐಆರ್ ಮಾಡಿದ್ರು. ಶಿಗ್ಗಾವಿನಲ್ಲಿ ಒಂದು ಎಫ್ಐಆರ್ ಮಾಡಿದ್ರು, ಆನಂತರ ದಾವಣಗೆರೆಯಲ್ಲಿ ಎಫ್ಐಆರ್ ಮಾಡಿದ್ರು, ಶಹಾಪುರದಲ್ಲಿ ಎಫ್ಐಆರ್ ಮಾಡಿದ್ರು, ಬೆಂಗಳೂರಿನಲ್ಲಿ ಪುನೀತ್ ಕೆರಳೆ ವಿಚಾರದಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ಎಫ್ಐಆರ್ ಮಾಡಿದ್ದಾರೆ, ಹಾಗೂ ಮಾಗಡಿನಲ್ಲಿ ಒಂದು ಎಫ್ಐಆರ್ ಮಾಡಿದ್ರು, ಈಗ ಉದಯಗಿರಿ ಸ್ಟೇಷನಲ್ಲಿ ಎಫ್ಐಆರ್ ಮಾಡಿದ್ದಾರೆ. ಹೀಗೆ ಸಾಲು ಸಾಲಾಗಿ ನನ್ನನ್ನು ಏನು ಎಫ್ಐಆರ್ ಮಾಡಿ ನನ್ನನ್ನೇನು ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಮನೆಯಿಂದ ಹೊರಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಆಯಿತು, ನಾನು ಏನು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದೀನಿ? ಯಾರನ್ನ ಪ್ರಚೋದಿಸಿದ್ದೀನಿ? ನಾನು ಪ್ರಚೋದನೆ ಕೊಟ್ಟಾದ ನಂತರ ಮುಸಲ್ಮಾನರು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿರೋದಾ? ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹೊರತು ನಾ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ. ಇಷ್ಟಕ್ಕೂ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ದೀನಿ ನಾನು? ಮುಸಲ್ಮಾನರಿಗೆ, ಪುಂಡ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದೀನಿ. ಅಲ್ಲೊಬ್ಬ ಮುಲ್ಲಾ ಈ ರೀತಿ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದೀನಿ. ಇದು ಪ್ರಚೋದನಕಾರಿನ? ಅಥವಾ ಮುಸಲ್ಮಾನರು ಪುರ್ಸೊತ್ತಿಲ್ಲದೆ ಮಕ್ಕಳು ಹುಟ್ಟಿಸ್ತಾರೆ ಅಂತ ಹೇಳಿದ್ದೀನಿ, ಇದು ಪ್ರಚೋದನಕಾರಿನ? ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ ಪುರ್ಸೊತ್ತಿಲ್ಲದೆ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಇದನ್ನು ನಾನು ಹೇಳಿದ್ದೀನಿ, ಸತ್ಯನ ಹೇಳಿದ್ದೀನಿ. ನಿಮ್ಮ ಮನೆಯಲ್ಲಿ ಒಂದೇ ಮಕ್ಕಳಿರೋರು, 2 ಮಕ್ಕಳಿರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ. ನಿಮ್ಮ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸನ್ನೇ ತಗೊಳ್ಳಿ. ಶಾರುಖ್ ಖಾನಿಗೂ 3 ಮಕ್ಕಳಿದ್ದಾವೆ, ಸೈಫ್ ಅಲಿ ಖಾನಿಗೆ 4 ಮಕ್ಕಳಿದ್ದಾವೆ. ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇಲ್ಲದೆ ಮಕ್ಕಳು ಹುಟ್ಟಿಸ್ತಾರೆ. ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ, ಜನೋತ್ಪಾದನೆಯಲ್ಲಿ ತೊಡಗಿದಿರಿ ನೀವು. ಆಯಿತು, ನಿಮಗೆಲ್ಲ ದೇವ್ರು ಕೊಟ್ಟ ದೇವರೇ ನೋಡ್ಕೊಳ್ಳಿ. ಹಂಗಾದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು? ಸರ್ಕಾರ ಯಾಕೆ ನಿಮಗೆ ಪುಕ್ಕಟೆ ಕೊಡಬೇಕು? ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು, ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದ್ದಾರೆ. ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತದೆ.